ದತ್ತಾಂಶ ಅಂದರೆ ಡಾಟಾಗಳನ್ನು ಕಂಪ್ಯೂಟರ್ ಎಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುತ್ತದೆ? ನಮ್ಮ ಮೆದುಳು ಹೇಗೆ ನಮ್ಮ ಪ್ರಮುಖ ವಿಷಯಗಳನ್ನು ಶೇಖರಿಸುತ್ತದೆಯೋ ಅದೇ ರೀತಿ ಕಂಪ್ಯೂಟರ್ ದತ್ತಾಂಶವನ್ನು ಕಂಪ್ಯೂಟರ್ ಮೆಮೊರಿಯಲ್ಲಿ ಸಂಗ್ರಹಿಸುತ್ತದೆ. ಕಂಪ್ಯೂಟರ್ ಮೆಮೊರಿಯನ್ನು 2 ವಿಧವಾಗಿ ವಿಂಗಡಿಸಲಾಗಿದೆ. ಮುಖ್ಯ ಅಂದರೆ ಪ್ರಾಥಮಿಕ ಮೆಮೊರಿ ಮತ್ತು ದ್ವಿತೀಯ ಮೆಮೊರಿ. ಮುಖ್ಯ ಅಥವಾ ಪ್ರಾಥಮಿಕ ಮೆಮೊರಿ ತುಂಬಾ ವೇಗವಾಗಿದ್ದು ಇದನ್ನು ರ್ಯಾಮ್ ಎಂದು ಕರೆಯುತ್ತಾರೆ, ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಕಂಪ್ಯೂಟರ್ನ ವೇಗವು ರ್ಯಾಮ್ ಮೇಲೆ ಅವಲಂಬಿತವಾಗಿದೆ. ಡಾಟಾ ಮತ್ತು ಸೂಚನೆಗಳು ಮುಖ್ಯ ಮೆಮೊರಿಯಲ್ಲಿರುತ್ತವೆ. ಅದನ್ನು ಪ್ರೊಸೆಸ್ ಮಾಡಿ ರಿಸಲ್ಟ್ ಪಡೆಯಲು ಕೇಂದ್ರ ಸಂಸ್ಕರಣಾ ಘಟಕ ಅಥವಾ ಸಿಪಿಯು ಅಲ್ಲಿಂದಲೇ ಅವುಗಳನ್ನು ಪುನಃ ಪಡೆದುಕೊಳ್ಳಬಹುದಾಗಿದೆ. ಕಂಪ್ಯೂಟರ್ನ ಎಲ್ಲಾ ಪ್ರೋಗ್ರಾಂಗಳು ರ್ಯಾಮ್ನಲ್ಲಿ ಸಂಗ್ರಹವಾಗಿರುತ್ತವೆ. ಕಂಪ್ಯೂಟರ್ನ ವೇಗವು ಅದರ ರ್ಯಾಮ್ ಮೇಲೆ ಅವಲಂಬಿಸಿರುತ್ತದೆ. ಕ್ಯಾಶೆ ಮೆಮೊರಿಯು ರ್ಯಾಮ್ನ ಒಂದು ಭಾಗವಾಗಿದೆ ಮತ್ತು ಇದು ಪ್ರೊಸೆಸರ್ಗೆ ಹತ್ತಿರದಲ್ಲಿದೆ. ಪ್ರೊಸೆಸಿಂಗ್ ವೇಗವನ್ನು ಹೆಚ್ಚಿಸಲು ಇದನ್ನು ಬಳಸಲಾಗುತ್ತದೆ. ಪ್ರಾಥಮಿಕ ಮೆಮೊರಿಯು ನಿಯಮಿತವಾದುದು, ಹಾಗಾಗಿ ಅನಿಯಮಿತವಾಗಿ ಡಾಟಾವನ್ನು ಸಂಸ್ಕರಿಸಲು ದ್ವಿತೀಯ ಡಿವೈಸ್ ಅನ್ನು ಬಳಸಲಾಗುತ್ತದೆ. ದ್ವಿತೀಯ ಮೆಮೊರಿಯಲ್ಲಿ ಇಡಲಾದ ಯಾವುದೇ ಡಾಟಾ ಅಥವಾ ಪ್ರೋಗ್ರಾಂ ಅನ್ನು ರ್ಯಾಮ್ನಿಂದ ನಕಲು ಮಾಡಬೇಕು, ಏಕೆಂದರೆ ಕಂಪ್ಯೂಟರ್ನ ದ್ವಿತೀಯ ಮೆಮೊರಿಯಿಂದ ಡಾಟಾವನ್ನು ನೇರವಾಗಿ ಪ್ರೊಸೆಸ್ ಮಾಡಲು ಸಾಧ್ಯವಿಲ್ಲ. ಸೆಕೆಂಡರಿ ಡಿವೈಸ್ ಆಗಿ ಬಳಸಲ್ಪಡುವ ಕೆಲವು ಸಾಧನಗಳೆಂದರೆ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ ಮತ್ತು ಡಿವಿಡಿ.